ಇನ್ನು ಇವರು ಕೂಡ ಬಂದಿಲ್ಲ. ಶ್ರೀಮಂತರ ಮನೆಗೆ ಹೋದರು. ಲಕ್ಷ್ಮಣ ಕೂಡ ಬಂದಿಲ್ಲ. ಈ ಹೊಲಕ್ಕೆ ಬಂದ್ರು ಕೂಡ ಲಕ್ಷ್ಮಣ ಕಾಣ್ತಾನೆ ಇಲ್ಲ. ಲಕ್ಷ್ಮಣ ಬಾರೋ ಲಕ್ಷ್ಮಣ, ನಿನ್ನ ಅತ್ತಿಗೆ ಬಂದಿದ್ದಾಳೆ, ಬಾರೋ, ಎಲ್ಲಿದ್ಯಾ? ಬಾರೇ ನನ್ನ ಅರಗಿಣಿ. ಯಾರು ಯಾರು ಇಲ್ಲಿಗೆ ಬಂದಿದ್ದೀರಾ? ನಾನು ಯಾರೆಂದು ಕೇಳುವ ನನ್ನ ಚಕೋರ ಪಕ್ಷಿಯೇ. ನಾನು ಸುತ್ತ ಹಳ್ಳಿಗೆ ಹಮ್ಮಿರ ಶಿವರಾಜ್. ಯಾವ ಊರ ಹಮ್ಮಿರ ಅಂದ್ರೆ ನನಗೇನು? ನೀವೇಕೆ ಇಲ್ಲಿಗೆ ಬಂದಿದ್ದೀರಾ? ನಿನ್ನನ್ನು ನೋಡುವುದಕ್ಕೆ, ನಿನ್ನ ಜೊತೆ ಮಾತನಾಡುವುದಕ್ಕೆ, ನಿನ್ನ ಜೊತೆ ಬೆರೆಯುವುದಕ್ಕೆ. ಸುಮ್ಮನೆಲಿಂದ ಹೊರಟು ಹೋಗು, ಇಲ್ಲವಾದ್ರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಸೀತಾ. ಸುಂದರವಾದ ಈ ನಿನ್ನ ದೇಹದ ರುಚಿ ಹೀರಲು ಬಂದಿರುವೆ. ರುಚಿ ಹೀರಲು ಬಂದ್ರು ಕಪ್ಪೆ. ನೋಡು, ಸುಮ್ಮನೆಲಿಂದ ಹೊರಟು ಹೋದ್ರೆ ಸರಿ, ಇಲ್ಲವಾದ್ರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ನಾಚಿಕೆ ಪಡುವ ವಿಷಯ ಎದುರಲ್ಲಿ ಏನಿದೆ ಸೀತಾ? ನೀನೊಂದು ಹೆಣ್ಣು, ನಾನೊಂದು ಗಂಡು. ಬಾರೇ ನನ್ನ ಅರಗಿಣಿ, ಬಂದು ಸುಖ ಹೊಂದು ಬಾ. ನೋಡು, ನಾನೊಬ್ಬಳು ಮದುವೆ ಆದ ಹೆಣ್ಣೆಂದು ತಿಳಿದುಕೋ. ನನಗೆಲ್ಲ ಗೊತ್ತು ಸೀತಾ. ನೀನು ಯಾರು, ನೀನು ಎಂತಳೆಂದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ವೇಳೆ ಹಾಳು ಮಾಡದೆ ನೀನು ನನ್ನೊಳಗು. ನೀಚ, ನಿನ್ನ ನಾಲ್ಗೆಯಿಂದ ಸಿಕ್ಕಂತೆ ಹೊಲಸು ಮಾತನ್ನು ಮಾತನಾಡಿದರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಸುಮ್ಮನೆ ಕಾಲ್ ಕೀಳಿಲಿಂದ. ಕಾಲ್ ಎತ್ತಿ ನೀನು ಚಿನ್ನ, ಆದ್ರೆ ಹಾಗೆ ಅಲ್ಲ. ನಿನ್ನಿಂದ ಸುಖ ಪಟ್ಟಾಗ ಮಾತ್ರ. ಅದೆಂದಿಗೂ ಸಾಧ್ಯವಿಲ್ಲ. ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಹಾಮಾರಿ. ಹಾಗೇನಾದ್ರೂ ನೀನು ಮಾರಿ ಆಗಿದ್ದೆ ಆದ್ರೆ ನಿನ್ನನ್ನು ಈ ಲೋಕದಿಂದಲೇ ಪಯಣ ಮಾಡಿಸುವೆ. ಸುಮ್ಮನೆ ನನ್ನ ಮಾತಿಗೆ ನೀನು ಒಲಿದು ಬಂದರೆ ನಿನ್ನನ್ನು ನನ್ನ ಹೂವಿನ ಮಂಚದಲ್ಲಿ ಉಯ್ಯಾಲೆ ಆಡಿಸುವೆ. ನಾಚಿಗೆನು ಬಿಟ್ಟ ನರಧಾಮ, ನಿನ್ನ ಮನೆಯಲ್ಲಿ ಅಕ್ಕ ತಂಗರಿದ್ರಲ್ಲ, ಅವ್ರ ಹತ್ರ ತೋರಿಸು ನಿನ್ನ ಕಾಮದಾಹವನ್ನು. ನೋಡು, ಈ ರೀತಿ ನನ್ನ ಮುಟ್ಟಲೇನಾರು ಬಂದಿದ್ದೆ ಆದ್ರೆ ನಿನ್ನನ್ನು ಇದೇ ಮಣ್ಣಲ್ಲಿ ರಕ್ತವನ್ನು ಕೆಡವಿ ಬಿಡ್ತೇನೆ. ಎಚ್ಚರ. ನನಗೆ ಎಚ್ಚರ ಹೇಳುವ ಹೊಚ್ಚು ಹೆಣ್ಣೆ. ನೀನೊಂದು ಎಕ್ಕಸಿತ ಹೆಣ್ಣು. ನೀನೇನು ಮಾಡಬಲ್ಲೆ? ಅದೇ ಹೇಳಿದಿನಲ್ಲ, ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಇದೇ ಮಣ್ಣಲ್ಲಿ ನಿನ್ನ ಮಣ್ಣು ಮಾಡ್ಬಿಡ್ತೀನಿ. ನಿನ್ನಾಗೆ ಕೈಯಲ್ಲಿ ಬಳೆ ತೊಟ್ಟಿಲ್ಲ ಸೀತಾ. ಕೊನೆಯದಾಗಿ ಹೇಳ್ತೀನಿ, ಸುಮ್ಮನೆ ಆಟ ಮಾಡಿದೆ ನೀನು ನನ್ನೊಳಗು. ಇಲ್ಲವಾದರೆ ಬಲಾತ್ಕಾರದಿಂದ ನಿನ್ನನ್ನು ಹೊತ್ತೊಯ್ದು ಈ ನಿನ್ನ ಸವಿಯಬೇಕಾಗುತ್ತದೆ. ನನ್ನ ಮಾತಿಗೆ ನೀನು ಒಲಿದು ಬಂದರೆ ನಿನ್ನನ್ನು ನನ್ನ ಪ್ರೇಮ ಮಂಚದಲ್ಲಿ ಉಯ್ಯಾಲೆ ಆಡಿಸುವೆ. ಪತ್ರಿಕೆಲ್ಲ ಕಡಿಯಲು ಬಂದಿರುವಲ್ಲ, ನಾಚಿಗೆ ಬರಬೇಕು ನಿನ್ನ ಗಂಡಸಿನ ಜನ್ಮಕ್ಕೆ. ನೋಡು, ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದರೆ ಇದೇ ನನ್ನ ಕುಡುಗಲಿಗೆ ನಿನ್ನ ಆಹುತಿ ಆಗುತ್ತೆ. ಎಚ್ಚರ. ಆಹುತಿ? ನನ್ನ ಪ್ರಾಣ ತೆಗೆಯಲು ನಿನ್ನಿಂದ ಅಷ್ಟೇ ಅಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಎಂದು ತಿಳಿದುಕೊಂಡು ಗಂಟಲು ಹರಿಯುವಾಗ ಏಕೆ ಕಿರ್ಚಿದೋ ನಾಯಿ? ನೋಡು, ಈ ರೀತಿ ಒಂದು ಹೆಣ್ಣಿನ ಜೊತೆ ಮಾತಾಡಲು ನಾಚಿಗೆ ಬರಬೇಕು ನಿನಗೆ. ಒಂದು ಹೆಜ್ಜೆ ಮುಂದಿಟ್ಟು ಬರ್ತಿದ್ಯಲ್ಲ, ನೀನು ಒಬ್ಬ ತಂದೆ ರಕ್ತಕ್ಕೆ ಹುಟ್ಟಿದ ಮಗನಲ್ಲ. ನಿನ್ನ ಪರಂಪರೆ ವಂಶವೇ ಹೀಗೆ ಬಂದಿರಬೇಕಂತ ತಿಳಿತಾ ಇದೆ ನನಗೆ. ಸೀತಾ, ನೀನು ಏನು ಬೇಕಾದರೂ ಅನ್ನು. ನೀನು ಮಾತನಾಡುವ ಒಂದೊಂದು ಮಾತು ಹೂವಿನ ಹಾಗೆ ಗಮಗಮಿಸಿ ಚೊಂಬನ ಕೊಟ್ಟಂತೆ ಆಗುತ್ತದೆ. ಬಾ ಸೀತಾ, ಸುಮ್ಮನೆ ಹಠ ಮಾಡದೆ ನೀನು ನನ್ನ ಒಳಗು.
ಬರೀ 5 ನಿಮಿಷ ನನ್ನೊಳಾದ್ರೆ ಸಾಕು. ನಿನ್ನನ್ನು ನನ್ನ ಬಂಗಾರದ ಪಲ್ಲಕ್ಕಿಯಲ್ಲಿ ಕೊಂಡ್ರಿಸಿ ನನ್ನ ಮನೆಯ ದೇವತೆಯಂತೆ ನಾನು ಸಾಯುವವರೆಗೆ ಪೂಜೆ ಮಾಡುವೆ. ಏ ಮಿಸ್ಟರ್ ಶಿವರಾಜ್, ಅಂತ ಭಾವನೆ ಏನಾದ್ರೂ ನಿನ್ನಲ್ಲಿ ಇದ್ದಿದ್ದೆ ಆದ್ರೆ ನನ್ನ ಗಂಡನ ಪಕ್ಕ ನಿನ್ನ ತಂಗಿಯನ್ನು 5 ನಿಮಿಷ ಕಳಿಸಿಕೋ. ಎಲ್ಲ ಆಧಾರದ ಹೆಣ್ಣೆ, ಸುಮ್ಮನೆ ನಿಂತದ್ದು ನನ್ನದೇ ತಪ್ಪಾಯ್ತು. ಏನಾದರೂ ಹೇಳಿ ನನ್ನನ್ನು ಎದುರಿಸಲು ಬರುವೆಯಾ? ಸುಮ್ಮನೆ ನನ್ನೊಳಾಗ್ತೀವೋ ಇಲ್ಲ ನಿನ್ನನ್ನು ಸೀಳಿ ಬಿಡಲು. ಸೀಳಿ ಬಿಡಲು ಇದನ್ನು ಗಿಡಗಂಟೆ ಅಲ್ಲ, ಕಿತ್ತು ರಾಣಿ ಚೆನ್ನ ಮಾಮ, ಬೆಳವಡಿ ಬೆಲ್ಲಮ್ಮ, ಲಕ್ಷ್ಮೀಬಾಯಿ, ಒನಕೆ ಒಪ್ಪವ, ಕೆಂಪು ಮುಸುರ ಜೊತೆ ಹೋರಾಡಿದ ಪುಣ್ಯ ಭೂಮಿ ಇದು. ಅಂತ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬಂದ ಹೆಣ್ಣೆಂದು ಮರೆಯಬೇಡ. ಸೀತಾ, ಅದು ಆ ಕಾಲ. ಈ ನಿನ್ನ ಕೊಳ್ಳು ಬೆದರಿಕೆಗೆ ಹೆದರುವ ಗಂಡು ನಾನಲ್ಲ. ಬಾಯಿ ಮುಚ್ಚೋ ನೀಚ. ನೋಡು, ಮಾನಕ್ಕೆ ಹೆದರದೇನು, ಪ್ರಾಣಕ್ಕೆ ಏನಾದ್ರೂ ಹೆದರಳೇನೋ ಅದನ್ನು ತಿಳಿದುಕೊಂಡು ಮಾತನಾಡು. ಮರ್ಯಾದಿಂದ ಹೊರಟು ಹೋಗು. ಗರತಿ ಎಂದು ಹೇಳುವ ನೀನು ಯಾವ ಗರತಿ? ನೀನು ಎಂತವಳೆಂದು ನನಗೆ ಚೆನ್ನಾಗಿ ಗೊತ್ತು. ಹೇಸಿಗೆ ತಿನ್ನುವ ಶ್ರೀಮಂತ. ನೋಡು, ಈ ರೀತಿ ಏನಾದ್ರೂ ನನ್ನ ಜೊತೆ ಕಾದಲು ಬಂದಿದ್ದಾದ್ರೆ, ಒಂದು ಹೆಜ್ಜೆ ಮುಂದಿಟ್ಟಿದ್ದಾದ್ರೆ ನಿನ್ನ ರುಂಡನು ಚಂಡಾಡಲು ರಣ ಚಂಡಿ ಆಗಬೇಕಾಗುತ್ತೆ. ಜೋಕೆ ಸೀತಾ, ನನ್ನ ರುಂಡ ಚೆಂಡಾಡುವ ರಣಚಂಡಿ ಎಂಬುದು ನನಗೆ ಗೊತ್ತು. ಸುಮ್ಮನೆ ಹಠ ಮಾಡಿದೆ ಈ ಮನ್ಮಥ ಶಿವರಾಜನ ತೋಳ್ತೆ ಕೇಳಿ ಬಂದು ಅಂದಾಗು. ನಾಚಿಕೆ ಇಲ್ಲದ ನಾಯಿ. ನಾಚಿಕೆನು ಬಿಟ್ಟು ರೀತಿ ಮಾತ್ರ ನಾಚಿಕೆ ಬರಬೇಕು ನಿನಗೆ. ಸೀತಾ, ನೀನು ಏನು ಬೇಕಾದರೂ ಅನ್ನು, ಹೆಣ್ಣು ಮೇಲೆ ನಾನು ಸಮಯ ಹಾಳು ಮಾಡಲಾರೆ. ಎಂದು ನಾನು ನಿನ್ನಂಗ ಸುಖ ಪಡೆಯದೆ ಹೋದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಬಾರೆ ಒಂದು ಪವಿತ್ರವಾದ ಹೆಣ್ಣನ್ನು ಕೆಣಕಲು ನೀನು ಯಾವ ಗಂಡಸು? ನನ್ನ ವಿಷಯದಲ್ಲಿ ಮಧ್ಯ ಮಾತನಾಡಲು ಬಂದಿರುವೆಯಾ? ಈ ನನ್ನ ಪವಿತ್ರ ಮಾತೆಯ ಮಗ ನಿಮ್ಮಂತ ಸೊಕ್ಕಿನ ಕಾಮಾಂದ್ರ ಸೊಕ್ಕನ್ನು ಮುರಿಯಲು ಬಂದ ನಿಮ್ಮ ಪಾಲಿನ ಯಮರಾಜ. ಸುಮ್ಮನೆ ನನ್ನ ತಂಟಿಗೆ ಬರದೆ ಇಲ್ಲಿಂದ ತೊಲಗು. ಮೈದುನ, ಇಂಥ ಪಾಪಿಗಳು ಈ ಪುಣ್ಯ ಭೂಮಿಯಲ್ಲಿ ಬದುಕಬಾರದು. ಇವನನ್ನು ಸುಮ್ಮನೆ ಬಿಡಬೇಡ, ಈ ಪಾಪಿಯನ್ನು ಸಾಯಿಸಿ ಬಿಡು. ಅತ್ತಿಗೆ, ನಿಮ್ಮನ್ನು ಬಲಾತ್ಕಾರ ಮಾಡಲು ಬಂದ ಇಂಥ ಸೂಳೆ ಮಗನಿಗೆ ಏನು ಮಾಡಲಿ ಹೇಳಿ? ಇವನನ್ನು ಇಲ್ಲೇ ಸುಟ್ಟು ಹಾಕಲೇ ಇಲ್ಲ ಇವನನ್ನು ಇಲ್ಲೇ ಕಡಿದು ಹಾಕಲೇ? ಏನು ಮಾಡಲಿ ಹೇಳು ಅತ್ತಿಗೆ, ಹೇಳು. ಮೈದುನ, ಹೋಗಿಲಿ ಬಿಡಪ್ಪ. ಇದೊಂದು ಸಾರಿ, ಮುಂದೊಂದು ಸಾರಿ ಆದ್ರೆ ಇವನು ತಿಳಿದುಕೊಂಡು ಒಳ್ಳೆ ಮನುಷ್ಯನಾಗಿ ಆದ್ರೂ ಬಾಳಲಿ. ಕೇಳಿದೇನೋ ನನ್ನ ತಾಯಿ ಆಡುವ ಮಾತನ್ನು? ಇಂದು ನನ್ನತ್ತಿಗೆ ಕ್ಷಮಾದಾನ ಮಾಡುವಂದಿದ್ದಾಳಂದ ಮೇಲೆ ನಿನ್ನನ್ನು ಕ್ಷಮಿಸಿದ್ದೇನೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೋಗು ಮಗನೇ, ಇಲ್ಲಿಂದ ಸುಮ್ಮನೆ ಹೊರಟು ಹೋಗು. ಅತ್ತಿಗೆ, ನೀನೇಕೆ ಇಂಥ ಸಮಯದಲ್ಲಿ ಇಲ್ಲಿಗೆ ಬಂದೆ? ನೋಡಪ್ಪ ಮೈದುನ, ಮುಂಜಾನೆ ನೀನು ಕೂಡ ಮನೆಗೆ ಊಟಕ್ಕೆ ಬರಲಿಲ್ಲ. ಶ್ರೀಮಂತರ ಮನೆಗೆ ಹೋದ ನಿಮ್ಮ ಅಣ್ಣ ಕೂಡ ಮನೆಗೆ ಬರಲಿಲ್ಲ. ಅದಕ್ಕೆ ನಾನೇ ಕಟ್ಟಿಕೊಂಡು ಬಂದೆ. ಅಷ್ಟರಲ್ಲಿ ಪಾಪಿ ಕೈಲಿ ಸಿಕ್ಕಾಕೊಂಡೆ. ನೋಡಪ್ಪ, ಇಲ್ಲಿ ನಡೆದ ವಿಷಯ ನಿಮ್ಮ ಅಣ್ಣನ ಮುಂದೆ ತಿಳಿಸಬಾರ್ದು. ಆಯ್ತು ಅತ್ತಿಗೆ, ಇಲ್ಲಿ ನಡೆದ ನೀನು ನಾನೇ ಮಾಡಿ ಹೇಳ್ತೀನಿ, ಅಣ್ಣನ ಮುಂದೆ ಹೇಳುವುದಿಲ್ಲ. ಆಯ್ತಾ? ಆಯ್ತು, ನಡೆಯಪ್ಪ, ಮನೆಗೆ ಹೋಗೋಣ. ನಡೆಯಮ್ಮ.